ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಹಳಸಿನ ರಸಾಯನ ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ತೀನಿ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹಳಸಿನ ಈ ಥರ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಅರ್ಧ ಓಡು ಕಾಯಿ ತುರಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಒಂದು 1/4 ಕೆ ಜಿ ಬೆಲ್ಲನ ಈ ಥರ ತುರಿದಿಟ್ಕೊಂಡಿದ್ದೀನಿ ಪುಡಿ ಮಾಡಿ. 2 ಬಾಳೆಹಣ್ಣು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಜೇನುತುಪ್ಪನೂ ಅಷ್ಟೇ ಈ ಥರ ಸೈಡ್ಗೆ ಎತ್ತಿಕೊಂಡಿದ್ದೀನಿ. ನೀವು ಡ್ರೈ ಫ್ರೂಟ್ಸು ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ದ್ರಾಕ್ಷಿ ಗೋಡಂಬಿ ಯಾವ್ದಾರು ಆ್ಯಡ್ ಮಾಡ್ಕೊಂಡು ನಾನು ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೋಬೋದು. ಸಿಂಪಲ್ ನೋಡಿ, ಅದು ಹಳಸಿನ ಇರುತ್ತಲ್ಲ, ಅದಕ್ಕೆ ನಾನು ಇಲ್ಲಿ 1/4 ಕೆ ಜಿ ಬೆಲ್ಲದಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕತ್ತಾಯಿದ್ದೀನಿ. ಕಾಯಿ ತುರಿ ಅರ್ಧ ಒಳ್ಳಲ್ಲಿ ಅರ್ಧ ಹಾಕತ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಪೂರ್ತಿ ಹಾಕತ್ತಾಯಿದ್ದೀನಿ. ಬಾಳೆಹಣ್ಣು 2 ಬಾಳೆಹಣ್ಣು ಪೂರ್ತಿ ಹಾಕತ್ತಾಯಿದ್ದೀನಿ. ಜೇನುತುಪ್ಪನ 2 ರಿಂದ 3 ಸ್ಪೂನು ಜೇನುತುಪ್ಪ ಹಾಕತ್ತಾಯಿದ್ದೀನಿ. ಇದು 2 ರಿಂದ 3 ಸ್ಪೂನು ಜೇನುತುಪ್ಪ ಹಾಕತ್ತಾಯಿದ್ದೀನಿ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನ ನೀವು ನೋಡ್ಕೊಂಡು ಅದಕ್ಕೆ ಒಂದೇ ಸತಿ ಬೆಲ್ಲ ಹಾಕೋಬೇಡಿ. ಆಮೇಲೆ ಸಿಹಿಯಾಗಿ ಕೊಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಸಕ್ಕರೆ ಯೂಸ್ ಮಾಡಿಬಿಡಿ. ಆದಷ್ಟು ಬೆಲ್ಲ ಯೂಸ್ ಮಾಡಿ, ಟೇಸ್ಟು ಅದ್ಭುತವಾಗಿ ಬರುತ್ತೆ. ನೀವು ಸಕ್ಕರೆ ಯೂಸ್ ಮಾಡಿದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಇದನ್ನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೆ. ಇದರಿಂದ 2 ರಿಂದ 3 ಗಂಟೆ ಟೈಮು ನಿಮಗೆ ಆ ಬೆಲ್ಲ ಕರಗತಕ್ಕ ಹಂಗೆ ಬಿಡ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ 2 ಗಂಟೆ ಟೈಮ್ ಬಿಟ್ಟಿದ್ದೆ. ಆಲ್ಮೋಸ್ಟ್ ಬೆಲ್ಲ ಕರಗಿದೆ. ನಿಮಗೆ ರಸಾಯನ ಅದ್ಭುತವಾಗಿ ರೆಡಿಯಾಗಿದೆ. ಇಷ್ಟೇ ರೆಸಿಪಿ ಇರೋದು, ಜಾಸ್ತಿ ಏನೂ ಇಲ್ಲ. ನೋಡಿ, ಎಷ್ಟು ಅದ್ಭುತವಾಗಿ ನಿಮಗೆ ಬಾಳೆಹಣ್ಣು ರಸಾಯನ ರೆಡಿ ಆಗುತ್ತೆ. ನೀವು ಕ್ವಿಕ್ಕಾಗಿ ಬರೀ 5 ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು. ಇಂಥದ್ದೇ ಇನ್ನೂ ಡಿಫ್ರೆಂಟಾಗಿರೋ ರೆಸಿಪಿನ ನಿಮ್ಮ ಮುಂದೆ ತರ್ತಾಯಿರ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾಕು. ಇದನ್ನ ಇನ್ನೂ ಡಿಫ್ರೆಂಟಾಗಿರೋದು ತರ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.